ಪಾವಗಡ ತಾಲೂಕಿನ ಕೋಟಗುಡ್ಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎನ್ಎಂಆರ್ ತೆಗೆಯಲು ತಡ ಮಾಡುತ್ತಿದ್ದಾರೆ ಎಂದು ದೂರಿ ಸೋಮವಾರ ಪಾವಗಡ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಗೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ವೇಳೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಕಾರ್ಯಕರ್ತೆ ಮಮತಾ ಅವರು ಅಲವತ್ತುಕೊಂಡಿದ್ದು ಹೀಗೆ. ನಮ್ಮ ಸಂಘಟನೆ ಹೆಸರು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ. ನಾನು ಸಂಘಟನೆಯಲ್ಲಿ ತಾಲೂಕು ಕಾರ್ಯಕರ್ತೆಯ ಕೆಲಸ ಮಾಡ್ತಾ ಇದ್ದೀನಿ. ಹೆಸರು ಹೇಳಮ್ಮ ನಿಂದು? ನನ್ನ ಹೆಸರು ಮಮತಾ. ಹೇಳಮ್ಮ. ನಾವು ಕೋಟಗುಡ್ಡ ಗ್ರಾಮ ಪಂಚಾಯತಿಯಲ್ಲಿ 100 ದಿನಕ್ಕೆ ಅಂತಂದು ಹೇಳ್ಬಿಟ್ಟು ಫಾರಂ ನಂಬರ್ 6 ಕೊಡ್ಸಿದ್ದೀವಿ. ಅಲ್ಲಿ ಕೆರೆಯಲ್ಲಿ ಜನ ಕೆಲ್ಸಕ್ಕೆ ಹೋಗ್ತಾರೆ. ಕೆಲಸ ಮಾಡೋ ಟೈಮಲ್ಲಿ ನಮಗೇನು ಅಲ್ಲಿ ಅಡೆ ಕಡೆ ಆಗಬಾರ್ದು ಅಂತಂದು ಹೇಳ್ಬಿಟ್ಟು ಪ್ರತಿದಿನ ಕೆಲಸ ಮಾಡಕ್ಕೆ ಹೋಗ್ತಾರೆ. ಕೆಲಸ ಮಾಡಕ್ಕೆ ಹೋಗ್ತಿದ್ರೆ ಈಗ 7 ದಿನ ಆಗುತ್ತೆ. 7 ದಿನ ಆದ್ಮೇಲೆ ಮತ್ತೆ ಎನ್ಎಂಆರ್ ತೆಗಿಯೋಕ್ಕೆ ಇನ್ನು ಅದಕ್ಕೆ 15 ದಿನ ಟೈಮ್ ತಗೊಳ್ತಾರೆ. ಅದು ನಮ್ಮ ಸಮಸ್ಯೆ. ಅದು ನಮ್ಮ ಕಾರ್ಮಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ಅಕಾರ್ಡಿಂಗ್ ಟು ರೂಲ್ಸ್ ಏನಿರೋದಂತ ಈಗ ಕೆಲಸ ಆದ ತಕ್ಷಣ ಎನ್ಎಂಆರ್ ತೆಗಿಬೇಕಂತ ಇರೋದು. ಕೆಲಸ ಆದ ತಕ್ಷಣ ಈಗ 7 ದಿನ ಮುಗಿದ ತಕ್ಷಣ ನಮ್ಗೆ ಎನ್ಎಂಆರ್ ತೆಗಿಬೇಕು. ನಮ್ದು 100 ದಿನವರೆಗೂ ಕೆಲಸ, 100 ದಿನ ಕಂಪ್ಲೀಟ್ ಆಗೋವರೆಗೂ ಅವ್ರು ಎನ್ಎಂಆರ್ ತೆಗಿತಾನೆ ಇರಬೇಕು, ಕೆಲಸ ಕೊಡ್ತಾನೆ ಇರಬೇಕು. ಏನು ಹೇಳ್ತಾರೆ ಈಗ ಅವರು ಪೀಡು ಸರ್? ಇದು ಈಗ ಪ್ರಾಬ್ಲಮ್ ಆಗಿದೆ, ಮುಂದೆ ನಾವು ಪ್ರಾಬ್ಲಮ್ ಆಗ್ದಂಗೆ ನಾವು ನೋಡ್ಕೊಂತೀವಿ. ಹೇಳಪ್ಪ. ನನ್ನ ಹೆಸರು ರವಿಚಂದ್ರ KG ಅಂತ, ಕೋಟಗುಡ್ಡ ಗ್ರಾಮ ಪಂಚಾಯತಿ. ನಾವು ಅಲ್ಲಿ ಪಂಚಾಯತಿಯಲ್ಲಿ ಭೇಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ ಶೆಲಾಪುರ ಮತ್ತು ಕೋಟಗುಡ್ಡದಲ್ಲಿ ನರೇಗಾ ಕೆಲಸ ಒಂದು ಜನರು ಮಾಡ್ತಾ ಇದ್ದಾರೆ. ಕೋಟಗುಡ್ಡದಲ್ಲಿ 120ರಿಂದ 130 ಜನ ಕೆಲಸ ಮಾಡ್ತಾ ಇದ್ದಾರೆ ಡೈಲಿ. ಈಗ ಅವ್ರಿಗೆ 100 ದಿನಗಳ ಕೆಲಸ ಕೊಡ್ತಾ ಇದ್ದಾರೆ. ಇನ್ನು 150ಕ್ಕೆ ಅದು ರೈತ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಪಾವಗಡ ತುಂಬ ಒಂದು ಗಡಿನಾಡು ಪ್ರದೇಶವಾಗಿದ್ದು ಅಲ್ಲಿ ಮಳೆಯ ಒಂದು ಕೊರತೆ ಇರುತ್ತೆ. ಸೊ ಅದರಿಂದ ಅವ್ರಿಗೆ ರೈತರು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ರೈತರು ಕೆಲಸಕ್ಕೆ ಹೋದರೆ ಸಾಯಂಕಾಲವ್ರು ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಸರ್ಕಾರದಿಂದ ಈ ಒಂದು ಯೋಜನೆ ತುಂಬ ಫಲಪ್ರದ ಆಗಬೇಕಾದ್ರೆ ಜನಗಳು ಹೆಚ್ಚು ನರೇಗಾದಲ್ಲಿ ಭಾಗವಹಿಸಬೇಕಾದ್ರೆ ಅವ್ರ ಕಾಲಕ್ಕೂ ಅವ್ರಿಗೆ ಹಣ ಬಿಡುಗಡೆ ಆಗಬೇಕು. ಇದರಿಂದ ತುಂಬ ಪ್ರಯೋಜನ ಆಗುತ್ತೆ, ಅವರ ಜೀವನ ಮಟ್ಟವನ್ನು ಸುಧಾರಿಸುತ್ತೆ. ಇದಕ್ಕೋಸ್ಕರ ಆ ರೀತಿ ಎಲ್ಲ ಅಧಿಕಾರಿಗಳು ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ ಎಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡಿ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಆ ಕೂಲಿಕಾರರ ಒಂದು ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಿನ್ನ ಹೆಸರು ಹೇಳಮ್ಮ? ಧನಲಕ್ಷ್ಮಿ ಸರ್. ಹೇಳು ಸಮಸ್ಯೆ. ಗ್ರಾಮ ಪಂಚಾಯತಿ ಹೇಳಮ್ಮ, ನಿನ್ನ ಹೆಸರು ಹೇಳಮ್ಮ? ನನ್ನ ಹೆಸರು ಕಮಲಮ್ಮ, ನಮ್ಮದು ಶೈಲಾಪುರ. ನಾವು ಕೆಲಸ ಮಾಡಿ NRS ಕೆಲಸ ಮಾಡಿ 15 ದಿನ ಆಗೈತೆ, ಕೆಲಸನೇ ಕೊಟ್ಟಿಲ್ಲ, ಅಮೌಂಟನ್ನು ಬಿದ್ದಿಲ್ಲ ಸರ್. ಅಮ್ಮ ಹೇಳಮ್ಮ. ಅಜ್ಜಿ, ನಮ್ದು ಕೆಲ್ಸಕ್ಕೆ ಹೋಗ್ತಿದ್ವಿ, ಕೆಲಸನ ನಿಲ್ಸಿ 10 ದಿನ ಆಗೈತೆ. ಕೆಲಸ ಮಾಡಿಸ್ತಿದ್ರಿ? ಕೆರೆಯಾಗ ಕೆರೆ ಅಂಗಳದ 4 ದಿನ ಕೆಲಸ ಮಾಡಿಸ್ತಾರೆ, ವಾರ ಸುಮ್ಮನೆ ಆಗ್ತಾರೆ, ಕೆಲಸ ಇಲ್ಲ ಅಂತಾರೆ. ಇನ್ನು ಈ ಬಗ್ಗೆ ಕೋಟಗುಡ್ಡ ಗ್ರಾಮ ಪಂಚಾಯತಿಯ PDO ಭವ್ಯ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ. ಈಗ ನಿಮ್ಮ ಕೋಟಗುಡ್ಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉದ್ಯೋಗ ಖಾತ್ರಿ ಯೋಜನೆ ಕೂಲಿಕಾರರು ಬಂದು ಸರಿಯಾಗಿ ಎನ್ಎಂಆರ್ ತೆಗಿತಿಲ್ಲ ಅಂತ ಒಂದು ಆರೋಪವನ್ನು ಮಾಡಿದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಯಾವುದೇನು ಮಾಡಿಲ್ಲ ಸರ್, ಅವ್ರು ಬಂದವ್ರಿಗೆಲ್ಲರೂ ಕೊಟ್ಟಿದ್ದೀವಿ ನಾವು. ಯಾವುದೇನು ಸಮಸ್ಯೆ ಇಲ್ಲ. ಈಗ ಹೊಸದಾಗಿ ಜಾಬ್ ಕಾರ್ಡ್ಗಳು ಮಾಡ್ಕೊಡಿ ಅಂತ ಹೇಳಿದ್ದಾರೆ ಅಂತ ಮೇಡಮ್ ಅವರು. ಈಗ ಜಾಬ್ ಕಾರ್ಡ್ಗಳು ಕೆಲವು ಬುಕ್ಸ್ ಎಲ್ಲ ಖಾಲಿ ಆಗಿದೆ. ಜಡ್ಪಿಯಿಂದ ತರಿಸಿ ಹೊಸ ಬುಕ್ಸ್ ಅದನ್ನು ವ್ಯವಸ್ಥೆ ಮಾಡಿದ್ರೆ ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಬರುತ್ತೆ. ಅಲ್ಲ, ಈಗ 100 ದಿನಗಳ ಕಾಲ ಅವರಿಗೆ ಉದ್ಯೋಗವನ್ನು ಕೊಡಬೇಕಂತ ಒಂದು ಇದೆ ಅಂತೆಲ್ಲ, ಅದರಲ್ಲಿ ಆ ರೀತಿ ನೀವು ಮಾಡೋದಿಲ್ಲ ಅಂತ ಅವರು ನಿಮ್ಮ ಮೇಲೆ ಒಂದು ಆರೋಪ. ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಯಾವ ಸಮಸ್ಯೆ ಆಗಿಲ್ಲ. ಅದೇ ಒಂದು ಸ್ವಲ್ಪ ವರ್ಕ್ ರೆಡಿ ಮಾಡೋದು, ಎಸ್ಟಿಮೇಟ್ ಕೂಡ ಸ್ವಲ್ಪ ಲೇಟ್ ಆಗಿದೆ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಕ್ಲಿಯರ್ ಮಾಡ್ತೀರಾ ಇಲ್ಲ ಸಮಸ್ಯೆನ? ಏನೇ ಆಗಲಿ, ಒಂದು ಉದ್ಯೋಗ ಖಾತ್ರಿ ಯೋಜನೆಯು ಹಳ್ಳ ಹಿಡಿಯದಂತೆ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾದಂಥ ಜವಾಬ್ದಾರಿ PDO ಮೇಲೆ ಇದೆ. ಪಾವಗಡ ತಾಲೂಕಿನ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.